ಧಾರವಾಡ ಪ್ರತಿಭಟನಾ ಧರಣಿಯಲ್ಲಿ ಹೋರಾಟಗಾರನನ್ನ ಬಂಧಿಸಿರುವುದು ಖಂಡನೀಯ. ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಲು ಆಗ್ರಹ. 10-12-2025 ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಹೋರಾಟಗಾರರ ಪರ ಘೋಷಣೆ ಕೂಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಉದ್ಯೋಗಾಕಾಂಕ್ಷಿಗಳ ಇಲ್ಲಿವರೆಗೂ ಕಿಂಚಿತ್ತೂ ಸ್ಪಂದಿಸದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಇಂದು ಬೆಳಗ್ಗಿನಿಂದಲೇ ಯಾವುದೇ ನೋಟಿಸ್ ನೀಡದೆ ಧರಣಿಗೆ ಸಜ್ಜಾಗುತ್ತಿದ್ದ ಸಮಯದಲ್ಲಿ ಉದ್ಯೋಗಾಕಾಂಕ್ಷಿಗಳನ್ನ ಏಕಾಏಕಿ ಬಂಧಿಸಿರುವ ಕ್ರಮವನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಉಗ್ರವಾಗಿ ಖಂಡಿಸುತ್ತದೆ. ಜನತಂತ್ರವನ್ನ ದಮನ ಮಾಡಿರುವ ಅತ್ಯಂತ ಹೀನಾಯ ನಡೆಯಾಗಿದೆ. ಸಮಿತಿ ಮುಖಂಡರಾದ ಶರಣುಗಡ್ಡಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ಕನಿಷ್ಠ ಪ್ರತಿಭಟನೆಯ ಹಕ್ಕು ಲಭ್ಯವಿಲ್ಲ ಎಂದು ಇದರಿಂದ ಜಗಜ್ಜಾಹೀರಾಗಿರುತ್ತದೆ. ಉದ್ಯೋಗದ ಕನಿಷ್ಠ ಹಕ್ಕು ಕೇಳುವುದೇ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧ ಎಂದು ಸರ್ಕಾರವು ಬಗೆಯುತ್ತಿದೆ. ಸರ್ಕಾರದ ಈ ದಮನಕಾರಿ ಕ್ರಮಕ್ಕೆ ಉದ್ಯೋಗಾಕಾಂಕ್ಷಿಗಳು ಬೆದರುವುದಿಲ್ಲ ಮತ್ತು ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟವು ಮುಂದುವರಿಯುತ್ತದೆ. ವಶಕ್ಕೆ ಪಡೆದಿರುವ ಎಲ್ಲಾ ಉದ್ಯೋಗಾಕಾಂಕ್ಷಿಗಳನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸುತ್ತದೆ ಹಾಗೂ ಸರ್ಕಾರದ ಈ ದಬ್ಬಾಳಿಕೆಯ ನಡೆಯನ್ನ ಎದುರಿಸಿ ಹೋರಾಟ ಕಟ್ಟುತ್ತಿರುವ ಉದ್ಯೋಗಾಕಾಂಕ್ಷಿ ಯುವ ಜನತೆಯನ್ನ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯು ಅಭಿನಂದಿಸುತ್ತದೆ ಮತ್ತು ನಮ್ಮ ಎಲ್ಲ ನ್ಯಾಯಯುತ ಬೇಡಿಕೆಗಳು ಈಡೇರುವ ತನಕ ಈ ಹೋರಾಟದ ಕಾವನ್ನ ಕಾಪಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಸುಭಾನ್ ನೀಲರಗಿ, ಶರಣು ಪಾಟೀಲ್, ಆರ್ ವಂಕಲಕುಂಟಿ, ಶಿವಮೂರ್ತಿ, ಮಂಗಳೇಶ್ ರಾಥೋಡ್, ಕನಕರಾಯ, ಬಸಾಪುರ್, ವಿರೂಪಾಕ್ಷಿ ಇತರರು ಭಾಗವಹಿಸಿದ್ದರು. ಮೊದಲನೇದಾಗಿ ಸಂವಿಧಾನ ನೀಡಿರ್ತಕ್ಕಂಥ ನಮ್ಮ ಘನತೆಯಿಂದ ಬದುಕುವ ಹಕ್ಕನ್ನು ಕಿತ್ಕೊಂಡಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಏನು ನಿರುದ್ಯೋಗಿ ಯುವಕರು ತಮ್ಮ ಶಾಂತಿಯುತವಾದ ಪ್ರತಿಭಟನೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ರು, ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಕೂಡಲೇ ಅಲ್ಲಿ ಯಾರ್ಯಾರನ್ನ ಬಂಧಿಸಿದ್ದಾರೆ ಅವ್ರನ್ನೆಲ್ಲ ಕೂಡ ವಿದ್ಯಾರ್ಥಿ ಮುಖಂಡರನ್ನ, ರೈತ ಮುಖಂಡರನ್ನ ಮತ್ತು ಮಹಿಳಾ ಮುಖಂಡರನ್ನ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು. ಅವ್ರ ಮೇಲೆ ಯಾವುದೇ ರೀತಿಯಾದಂಥ FIR ಆಗಲಿ ಅಥವಾ ಕೇಸ್ ಹಾಕೋದಂತಲೇ ಮಾಡಬಾರ್ದು. ಇದರ ಪರಿಣಾಮನ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ನೀವು ಆಮೇಲೆ ಕಾಣ್ತೀರಾ. ಯಾಕಂದ್ರೆ ನೀವು ಆಲೇ ನಾವು ನೋಡಿದ್ದೀರಾ, ಭಾರತ ದೇಶ ಸುತ್ತಲಿರ್ತಕ್ಕಂಥ ಎಷ್ಟೋ ರಾಜ್ಯಗಳು ಅಥವಾ ದೇಶಗಳು ಆಲ್ರೆಡಿ ವಿದ್ಯಾರ್ಥಿಗಳ ಆಕ್ರೋಶನ ಕಂಡಿದೆ. ಆ ಆಕ್ರೋಶನ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಕೂಡ ವಿದ್ಯಾರ್ಥಿ ಯುವಕರ ಅಥವಾ ನಿರುದ್ಯೋಗಿ ಯುವಕರ ಆಕ್ರೋಶಕ್ಕೆ ತುತ್ತಾಗಬೇಕಾಗುತ್ತೆ. ಅದನ್ನು ಮನಗಂಡಿರ್ತಕ್ಕಂತಹ ರಾಜ್ಯ ಸರ್ಕಾರಗಳು ಅದನ್ನ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೇ ವಿನಃ ವಿದ್ಯಾರ್ಥಿ ಹಕ್ಕುಗಳನ್ನ ತುಳಿಯುವಂಥದ್ದು ಅಥವಾ ಹತ್ತಿಕ್ಕುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು AIDOA ಕೊಪ್ಪಳ ಸಮಿತಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇದಕ್ಕೆ ಎಲ್ಲ ಪ್ರಶ್ನೆಗಳು ಕೂಡ ಸರ್ಕಾರ ಉತ್ತರ ಕೊಡಬೇಕು. ಯಾಕಂತಂದರೆ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಅವ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ವಿನಃ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ಅಲ್ಲಿ ಅವರು ತಮ್ಮ ಹಕ್ಕುಗಳಂತ ಅವ್ರು ಕೇಳ್ತಾ ಇದ್ದಾರೆ. ಆ ಕೇಳುವ ಹಕ್ಕನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡಬಾರ್ದು. ಮತ್ತು ರಾಜ್ಯ ಸರ್ಕಾರಗಳು ಈ ಕೂಡಲೇ ಉತ್ತರಿಸಬೇಕು. ನಿರುದ್ಯೋಗ ಯುವಕರ ಏನೇನು ಆಕಾಂಕ್ಷೆ ಅಥವಾ ಬೇಡಿಕೆ ಇದೆ ಅವೆಲ್ಲವೂ ಕೂಡ ಉತ್ತರಿಸಬೇಕಂತೇಳಿ ಈ ಮೂಲಕ ನಾವು DIO ಕೊಪ್ಪಳ ಸಮಿತಿಯಿಂದ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಕೊಪ್ಪಳ ಜಿಲ್ಲಾ ಆಡಳಿತದ ಮುಂದೆ ನಾವು ಒಂದು ಸಾಂಕೇತಿಕವಾಗಿ ಈ ಪೋಸ್ಟ್ ಇಟ್ಕೊಂಡಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ಕಳೆದ 2-3 ತಿಂಗಳಿಂದ ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂಥ ಲಕ್ಷಾಂತರ ಹುದ್ದೆಗಳು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ BJP ಗೌರ್ಮೆಂಟು 60 ವರ್ಷ ಕಾಂಗ್ರೆಸ್ ಆಳಿದ ಯುವಕರಿಗೆ ಜಾಬ್ ಕೊಡಲಿಲ್ಲ. ನಾವು ಅಧಿಕಾರಕ್ಕೆ ಬಂದರೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದರು. ಕಳೆದ ಈಗ ಎಷ್ಟು ಅಂತಂದರೆ 2014ರಿಂದ 2025ವರೆಗೆ 11 ವರ್ಷಗಳ ಕಾಲ ಅವರು ಅಧಿಕಾರ ನಡೆಸಿದ್ದಾರೆ. ಇವತ್ತು ಉದ್ಯೋಗ ನೇಮಕಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟು BJP ಗೌರ್ಮೆಂಟ್ ಇದ್ದಾಗ ಅವ್ರು ಹೇಳಿದರು, ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತೇಳಿ. ಅವರು ಅಧಿಕಾರ ಈಗ 2 ವರ್ಷ ಕಳೀತಾ ಇದೆ. ಆದರೆ ಯಾವ ಉದ್ಯೋಗಗಳನ್ನ ಇವತ್ತು ತುಂಬಿಕೊಳ್ತಾ ಇಲ್ಲ. ಅಂದರೆ ಕಾಂಗ್ರೆಸ್ BJP ಯುವಕರಿಗೆ ಇವತ್ತು ದ್ರೋಹ ಮಾಡಿದವ. ಇನ್ನೊಂದು ಕಡೆಗೆ ಯುವಕರು ಏನು ಬೀದಿಯಲ್ಲಿ ನಿಂತ್ಕೊಂಡು 5 ವರ್ಷ 6 ವರ್ಷ ಕಷ್ಟಪಟ್ಟು ಓದ್ಬಿಟ್ಟು
ಜಾಬ್ ಕೇಳೋಕ್ಕೋಸ್ಕರ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದಾರ ಅವರ ಹೋರಾಟದ ಹಕ್ಕನ್ನು ಕಸಿಕೊಳ್ತಂಥ ಸರ್ಕಾರದ ನೀತಿ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು, ಧರಣಿ ಮಾಡಬೇಕಂತ ಹೋದ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ಇವತ್ತು ಅವ್ರನ್ನ ಮುಖಂಡರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಸರ್ಕಾರದ ನೀತಿನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ಯುವಕರ ಹಕ್ಕುಗಳನ್ನ ಗೌರವಿಸಬೇಕು, ಅವ್ರಿಗೆ ಉದ್ಯೋಗ ತುಂಬ್ಕೋಬೇಕು. ಇವತ್ತು 5-6 ವರ್ಷಗಳಿಂದ ಅವ್ರ ಏಜ್ ಬಾರ್ ಆಗ್ತದೆ, ವಯೋಮಿತಿ ಮೀರಿ ಹೋಗ್ತಾ ಇದೆ. ಅಂಥ ಸಂಕಷ್ಟದಲ್ಲಿ ಇವತ್ತು ಕಷ್ಟಪಟ್ಟು 5 ವರ್ಷಗಟ್ಟಲೆ ಅವ್ರು ಓದ್ತಾ ಇದ್ದಾರೆ, ಸಾಲ ಸಮುದ ಮಾಡಿ ತಮ್ಮ ಭವಿಷ್ಯಕ್ಕೋಸ್ಕರ ಇವತ್ತು ಕಷ್ಟಪಟ್ಟು ಓದ್ತಾರೆ. ಆದರೆ ಸರ್ಕಾರ ಉದ್ಯೋಗ ಕೊಡೋದು ಬಿಟ್ಟು ಸರ್ಕಾರ ಅವ್ರ ಮೇಲೆ ಇವತ್ತು ಅರೆಸ್ಟ್ ಮಾಡೋಂಥದ್ದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ವಿ. ಕೂಡಲೇ ಸರ್ಕಾರ ಇವತ್ತು ಖಾಲಿರೋ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಯಾರ ಇವತ್ತು ಉದ್ಯೋಗಾಕಾಂಕ್ಷಿಗಳ ಮೇಲೆ ಅರೆಸ್ಟ್ ಮಾಡಿದರೆ ಅವ್ರಿಗೆ FIR ಮಾಡಬಾರ್ದು, ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ವಿ. ಕೊಪ್ಪಳ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ.